ಇನ್ನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತಂದ್ರೆ ಅದು ಪೊಲೀಸರ ದಿಕ್ಕು ತಪ್ಪಿಸಿದ್ದ ಪ್ರಕರಣ ಅಂತಂದ್ರೆ ಅದು ಯುವತಿಯ ಬರ್ಬರ ಹತ್ಯೆ. ಚಾಲೆಂಜ್ ಆಗಿತ್ತು ಈ ಕೇಸು. ಅದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಿದೆಯಲ್ಲ, ಭಾರಿ ರೋಚಕ. ಸೂಟ್ ಕೇಸ್ನಲ್ಲಿ ಯುವತಿಯ ಬರ್ಬರ ಹತ್ಯೆ ಆಗಿತ್ತಲ್ಲ ಆ ಕೇಸು. ಬರೋಬ್ಬರಿ 28ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣದಲ್ಲಿ ಪರಿಶೀಲನೆ ಮಾಡಲಾಗಿರುತ್ತೆ ಪೊಲೀಸರ ತಂಡ. ಅಷ್ಟೇ ಅಲ್ಲ, 1000ಕ್ಕೂ ಹೆಚ್ಚು ಪ್ಯಾಸೆಂಜರ್ಗಳನ್ನ ವಿಚಾರಿಸಿರ್ತಾರೆ ಖಾಕಿ. ಯಾರೋ ಹಂತಕರು ಟ್ರೈನ್ನಿಂದ ಎಸ್ದು ಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಕಂಡಿತ್ತು ಆ ಸೂಟ್ ಕೇಸು. ತನಿಖೆಯ ಭಾಗವಾಗಿ ಏನಿಲ್ಲ ಅಂತಂದ್ರು 350ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಚೆಕ್ ಮಾಡಿರ್ತಾರೆ. 350ಕ್ಕೂ ಹೆಚ್ಚು ಸಿಸಿಟಿವಿಗಳು, 1000ಕ್ಕೂ ಹೆಚ್ಚು ಪ್ಯಾಸೆಂಜರ್ಗಳು ರೈಲ್ವೆ ಸ್ಟೇಷನ್ಗಳನ್ನ ಪರಿಶೀಲನೆ ಮಾಡಿದ ನಂತರ ಈಗ ಕಡೆಗೂ ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ಸೊ ಅಲ್ಲಿಗೆ ಪೊಲೀಸರ ಆಪರೇಷನ್ ಹೆಂಗಿತ್ತು ಅನ್ನೋದು ಮಾತ್ರ ನಿಜಕ್ಕೂ ಕುತೂಹಲಕ್ಕೆ ಕಾರಣವಾಗುತ್ತೆ. ಸೂಟ್ ಕೇಸ್ನ ಬ್ರ್ಯಾಂಡ್ ಅನ್ನ ನೋಡ್ಬಿಟ್ಟು ಈ ಸೂಟ್ ಕೇಸು ತಮಿಳುನಾಡಿನದ್ದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಮೊದಲಿಗೆ ಸೂಟ್ ಕೇಸೇ ಹಂತಕರನ್ನ ಸೆರೆ ಹಿಡಿಯೋದಕ್ಕೆ ಸುಳಿವು ಕೊಟ್ಟಿದ್ದು. ಸೂಟ್ ಕೇಸ್ನಲ್ಲಿದ್ದಂತಹ ಬೆಂಕಿ ಪಟ್ನ ಇದೆಯಲ್ಲ, ಅದ್ರ ಮೇಲೂ ಕೂಡ ಕೊಲೆಗೂ ಕ್ಲೂ ಸಿಗುತ್ತೆ. ನೋಡಿ, ಒಂದೊಂದು ಸಣ್ಣ ಸಣ್ಣ ಸುಳಿವು ಕೂಡ ಒಂದು ಮೇಜರ್ ಟ್ವಿಸ್ಟ್ ಕೊಡುತ್ತೆ ಒಂದು ಕೇಸ್ಗೆ. ಸೂಟ್ ಕೇಸ್ನ ಹ್ಯಾಂಡಲ್ ಮುರಿದು ಬ್ರಿಡ್ಜ್ ಬಳಿ ಬಿಸಾಡಿದ್ರು ಆ ಪಾಪಿಗಳು. ಟ್ರೈನ್ನಿಂದ ಎಸೆದಿದ್ದಾರೆ ಅನ್ನೋ ಥರ ಬಿಂಸಕ್ಕೆ ಅದು ನಾಟಕ. ಅದನ್ನೇ ನಂಬಿಟ್ಟು ಒಂದು ಆ್ಯಂಗಲ್ನಲ್ಲಿ ತನಿಖೆ ಮಾಡಿರ್ತಾರೆ ಪೊಲೀಸರಿಗೆ. ಆಗ ಯಾವುದೇ ಕ್ಲೂ ಸಿಕ್ಕಿರೋದಿಲ್ಲ. ಈ ಸೂಟ್ ಕೇಸ್ ಪ್ರಕರಣವನ್ನು ಹೆಂಗಾದರೂ ಮಾಡಿ ಭೇದಿಸಬೇಕು ಅಂಥೇಳಿ 3 ತಂಡಗಳನ್ನು ರಚನೆ ಮಾಡ್ತಾರೆ. ಅದಾದ ಮೇಲೆ ಆಕೆ ಯಾರು ಅಂತ ಗುರುತು ಪತ್ತೆ ಹಚ್ಚಲಾಗುತ್ತೆ. ಗುರುತು ಪತ್ತೆ ಹಚ್ಚದ ನಂತರ ಆ ಫೋಟೋವನ್ನು, ಅಂದರೆ ಆ ಮೃತ ರೀನಾ ಕುಮಾರಿ ಅಂತಿದ್ದಾರಲ್ಲ, ಆ ಫೋಟೋವನ್ನು ಹಂಚಿಕೊಳ್ಳುತ್ತೆ ಖಾಕಿ. ಈ ಮಧ್ಯೆ ಯಾರೋ ಒಬ್ಬರು ಬಿಹಾರ ಮೂಲದ ಮಹಿಳೆ ಈಕೆ ಅನ್ನೋದು ಗೊತ್ತಾಗುತ್ತೆ. ಅವ್ರು ಫೋನ್ ಮಾಡಿ, ಸಾರ್ ನನ್ನ ಮಗಳವಳು ಮನೆ ಬಿಟ್ಟು ಹೋಗಿದ್ಲವಳು, ಕಾಲ್ ಮಾಡಿ ನನ್ನ ಮಗಳು ವಾಪಸ್ ಬಂದಿದ್ದಾಳೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಯಾಕೋ ಇದು ಮತ್ತೆ ತಲೆನೋವಾಗ್ತಾ ಇದೆಯಲ್ಲ, ಯಾರೋ ಕಾಲ್ ಮಾಡಿದ್ರು ನನ್ನ ಮಗಳವಳು ಅಂತ ಹೇಳ್ತಾರೆ. ಮತ್ತೆ ನೋಡಿದ್ರೆ ಇಲ್ಲ ಸರ್ ನನ್ನ ಮಗಳು ವಾಪಸ್ ಬಂದುಬಿಡ್ತಾರೆ, ಅವಳು ನನ್ನ ಮಗಳಲ್ಲ ಅಂತ. ಅವಾಗ ಮತ್ತೆ ಪೊಲೀಸರಿಗೆ ತಲೆನೋವಾಗುತ್ತೆ. ಆಗ ಯುವತಿ ಕೈಯಲ್ಲಿ ಆರ್ ಅಂದರೆ ಆಲ್ಫಾಬೆಟಿಕಲ್ ಆರ್ ಅನ್ನುವಂಥ ಟ್ಯಾಟು ಕಾಣಿಸುತ್ತೆ. ಅದನ್ನು ನೋಡಿ ಆ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಆಮೇಲೆ ಸೂಟ್ ಕೇಸ್ ಪರ್ಚೇಸ್ ಮಾಡಿದ್ರಲ್ಲ ಆ ಆರೋಪಿಗಳು, ಅದ್ಯಾರು ಸೂಟ್ ಕೇಸ್ ಪರ್ಚೇಸ್ ಮಾಡಿದ್ದು ಅನ್ನೋದು ಒಂದು ಸಣ್ಣ ಸುಳಿವು ಸಿಗುತ್ತೆ. ಆಮೇಲೆ ಬೊಮ್ಮನಹಳ್ಳಿ ಮನೆಯೊಂದರ CCTV ಚೆಕ್ ಮಾಡಿದಾಗ ಕ್ಲೂ ಸಿಗುತ್ತೆ, ಮ್ಯಾಚ್ ಆಗುತ್ತೆ ಆರೋಪಿಗಳದ್ದು. ನೋಡಿ, ಅದೇ CCTV ವಿಜುವಲ್ಸ್ ಅದು. ಆ ಇಬ್ರು ಆರೋಪಿಗಳ ಸುಳಿವು ಸಿಗುತ್ತೆ. ಆಶಿಕ್ ಕುಮಾರ್ ಬಗ್ಗೆ ಅದರಲ್ಲೂ ಪ್ರಮುಖವಾಗಿ, ಅದರಲ್ಲೊಬ್ಬ ಆರೋಪಿಯ ಹೆಸರು ಆಶಿಕ್ ಕುಮಾರ್ ಅಂತ. ಪೊಲೀಸರಿಗೆ ಸುಳಿವು ಸಿಗುತ್ತೆ. ಆಗ ಈ ತನಿಖೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಈಗ ಯಶಸ್ವಿಯಾಗಿದ್ದಾರೆ.